ಓಂ ಭಕ್ತಾಭೀಷ್ಟಪ್ರದಂ ವಂದ್ಯಂ ವಂದೇ ವೃಂದಾವನಸ್ಥಿತಂ ವಾಜಿವಕ್ತ್ರಂ ಗುಣೋದಾರಂ ವಾದಿರಾಜಸುಪೂಜಿತಂ ಭಕ್ತಾಭಯಕರಂ ವಂದೇ ಭುಕ್ತಿ ಮುಕ್ತಿಪ್ರದಾಯಕಂ ರುಜುಸ್ಥಂ ವಾದಿರಾಜಾಖ್ಯಂ ವಾಜಿವಕ್ತ್ರಾಂಘ್ರಿಸೇವಿಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಂತುಷ್ಟಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆದಿಗುರು ಶಂಕರಾಚಾರ್ಯರ ನಮಸ್ತ, ವಾದಿರಾಜರು ಹಾಗೂ ರಾಮಾನುಜಾಚಾರ್ಯರನ್ನ ನಮಸ್ತ, ಹಾಗೂ ಮಧ್ವಾಚಾರ್ಯರನ್ನು ನಮಸ್ತ, ಗುರು ರಾಘವೇಂದ್ರಾಚಾರ್ಯರು, ದಕ್ಷಿಣಾಮೂರ್ತಿ ಹಾಗೂ ಸದ್ಗುರು ಸಾಯಿನಾಥನನ್ನ ಸ್ಮರಿಸ್ತಾ ಎಲ್ಲ ಗುರು ಚರಣ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ವಿಶೇಷವಾದಂತ ಫಲವನ್ನ ಒಂದು 6 ರಾಶಿಗಳವರು ಈ ಜೂನ್ 2ನೇ ತಾರೀಕು ನಂತರ ಪಡಿತಾ ಇದ್ದೀರಾ. ಏನು ಫಲ ಪಾಸಿಟಿವ್ ಅಂತಂದ್ರೆ ಅದ್ಭುತ. ಒಂದೇ ಮಾತು ಹೇಳ್ಬೇಕಂದ್ರೆ ಅದ್ಭುತ. ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾದ್ರೆ 6 ರಾಶಿ ಯಾವುದು ಅಂತಂದ್ರೆ, ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕಳೆದ 2 ವರ್ಷದಿಂದ ಟೈಮ್ ತುಂಬಾ ಚೆನ್ನಾಗಿರ್ಲಿಲ್ಲ, ಬಹಳ ಮೋಸವಾಗಿತ್ತು. ಯಾಕೆಂದ್ರೆ ಹೌಸ್ ಆಫ್ ಲಾಸ್ ಅಲ್ಲಿ ಗುರು ಇದ್ರು, ಆಮೇಲೆ ಜನ್ಮ ಗುರು 12ನೇ ಮನೆ ಇದ್ದಾಗ ವ್ಯಯಸ್ಥಾನ, ನಷ್ಟಸ್ಥಾನ, ಕಳ್ಕೊಳ್ಳೋದು, ಮರ್ಯಾದೆ ಕಳ್ಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ಆಸ್ತಿ ಕಳ್ಕೊಳ್ಳೋದು, ಎಲ್ಲ ಕಳ್ಕೊಳ್ಳೋದೇ ಆಯ್ತು. ಅದಾದ್ಮೇಲೆ ಜನ್ಮ ಗುರು ನರೋ ದುಃಖಂ, ಇಂಥದ್ರಲ್ಲಿ ದುಃಖ ಇಲ್ಲ ಅನ್ನಂಗಿಲ್ಲ, ದುಃಖ ದುಃಖ ದುಃಖ, ಆ ದುಃಖನೂ ಕಳೆದಿದ್ದಾಯ್ತು. ಈಗ ಜೂನ್ 2ನೇ ತಾರೀಕು 2026 ಅಲ್ಲಿ ನಿಮಗೆ ಪ್ರಾರಂಭ ಆಗುತ್ತೆ. ಗುರು ಧನಸ್ಥಾನಕ್ಕೆ ಬರ್ತಾರೆ. ಮಿಥುನ ರಾಶಿಯವರಿಗೆ 2ನೇ ಮನೆಗೆ ಬರ್ತಾರೆ. ಧನಸ್ಥಾನಕ್ಕೆ ಬಂದಂತ ಗುರು ನಿಮಗೆ 2ನೇ ಮನೆ ತುಂಬಾ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಗೆ ಧನವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಸಂತಾನವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಸುಖ ಸಮೃದ್ಧಿ ಸಂತೋಷ ಪ್ರತಿಯೊಂದು ಸಿಗ್ತಾ ಬರುತ್ತೆ. ನಿಮ್ ಜೀವನದಲ್ಲಿ 1 by 1 ಸಿಗ್ತಾ ಬರುತ್ತೆ. ಅಲ್ಲಿಗೆ ಮಿಥುನ ರಾಶಿಯವರಿಗೆ ಅದ್ಭುತವಾದಂತ ಸಮಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಏನಾದ್ರು ಪರಿಹಾರಗಳು ಬೇಕಾ? ಖಂಡಿತ ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಮಿಥುನ ರಾಶಿಯವರಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 2ನೇ ಅದ್ಭುತವಾದ ರಾಶಿ ಯಾವುದು ಅಂದ್ರೆ ಕರ್ಕ ರಾಶಿ. ಕರ್ಕ ರಾಶಿಗೆ ಜನ್ಮಗುರು ಅಂತ ಹೇಳ್ತೀವಿ ನಾವು. ಜನ್ಮಗುರು ನರೋ ದುಃಖಂ, ಈ ವಾಕ್ಯ ನಿಮಗೆ ಗೊತ್ತಿದೆ. ಆದ್ರೆ ಕರ್ಕಾಟಕ ರಾಶಿಗೆ ಮಾತ್ರ ಎಕ್ಸಂಪ್ಷನ್ ಸಿಕ್ತು. ಯಾಕೆ ಅಂತಂದ್ರೆ ಕರ್ಕಾಟಕ ರಾಶಿಯಲ್ಲೇ ಗುರು ಉಚ್ಚ ಸ್ಥಾನ ಆಗ್ತಾರೆ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಗುರು ಬಲ ಹೋಗೋದಿಲ್ಲ. ಜನ್ಮ ಗುರು ನರೋ ದುಃಖಂ ಅನ್ನುವಂತ ವಾಕ್ಯ ಅಪ್ಲಿಕೇಬಲ್ ಆಗಲ್ಲ. ಬಿಕಾಸ್ ಅಲ್ಲಿ ಎಕ್ಸಾಲ್ಟೆಡ್ ಪೊಸಿಷನ್, ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸಿಮಿಲಾರಿಟಿ ಆಗಿ 50-50% ಗುರುಬಲ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರಿಗೆ. ಆದ್ರೆ 50-50% ಬ್ಯಾಲೆನ್ಸ್ಡ್ ಆಗಿರುತ್ತೆ. ಕೆಟ್ಟದಾಗಲ್ಲ, ಒಳ್ಳೇದಾಗಕ್ಕೆ ಜಾಸ್ತಿ ಪ್ರಯತ್ನ ಪಡಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಪರಿಹಾರ ಬೇಕಿಲ್ಲ. ಇನ್ನು 3ನೇ ಅದ್ಭುತವಾದ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಮಹಾದ್ಭುತ ಲಾಭಸ್ಥಾನಕ್ಕೆ ಬರ್ತಾರೆ. ಯೇ ಗ್ರಹಾ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡ್ಬಿಡ್ತೀವಿ ನಾವು. ಯಾವ ಗ್ರಹ ಎಲ್ಲಾದ್ರೂ ಇದ್ಕೊಳ್ಳಿ, 11ನೇ ಮನೇಲಿ ಇದ್ದಾಗ ಏನ್ ಫಲ ಕೊಡ್ತಾರೋ ಅದು ಕೊಡಪ್ಪ ಭಗವಂತ ಅಂತ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ಬಿಡೋದು. ಇದು ಎಲ್ಲೇ ಯಾವುದೇ ಗ್ರಹ ಇದ್ರು 11ನೇ ಮನೇಲಿ ಇದ್ದಾಗ ಏನ್ ಫಲ ಕೊಡ್ತೀಯೋ ಆ ಫಲ ಕೊಡುವಂತ ಸಂಕಲ್ಪ ಪೂಜೆಯಲ್ಲಿ. ಆದ್ರೆ ಇಲ್ಲೇನಾಗ್ತಿದೆ, ಕನ್ಯಾ ರಾಶಿಯವರಿಗೆ 11ನೇ ಮನೆಗೆ ಬರ್ತಾ ಇದ್ದಾರೆ ಗುರು, ಅದು ಉಚ್ಚ ಸ್ಥಾನಕ್ಕೆ. ಅಲ್ಲಿಗೆ ಲಾಭಗಳನ್ನ ಹೆಚ್ಚು ಪಡೆಯುವಂತಹ ರಾಶಿ. ಅಂಡ್ 2026 ಜೂನ್ 2ನೇ ತಾರೀಕು ಆದ್ಮೇಲೆ ಟಾಪ್ 1 ಆಗಿ ನಿಂತಿರೋ ರಾಶಿ ಯಾವುದು ಅಂತಂದ್ರೆ ಅದು ಕನ್ಯಾ ರಾಶಿ. ಟಾಪ್ 1 ಅಂದ್ರೆ ಸಮೃದ್ಧವಾದಂತ ಸಾಧನೆ, ಸಕ್ಸಸ್, ಫೇಲ್ಯೂರ್ ಅನ್ನ ಮಾತೇ ಇಲ್ಲ ಕನ್ಯಾ ರಾಶಿಗೆ. ಯಾಕಂದ್ರೆ ಲಾಭಸ್ಥಾನ ಗುರು ಲಾಭಗಳನ್ನ ಕೊಡಬೇಕು. ಧನ, ಸಂತಾನ, ಶುಭ ಕಾರ್ಯ, ಮನೆ, ಸೈಟು ಇತ್ಯಾದಿಗಳು ಏನೇನಿದೆಯೋ ನಿಮ್ಮ ಸಣ್ಣ ಸಣ್ಣ ಪ್ರಯತ್ನಗಳೇ ಸಾಕು ಕನ್ಯಾ ರಾಶಿಯವರಿಗೆ ಭವ್ಯವಾದಂತ ಅಭಿವೃದ್ಧಿ, ದೊಡ್ಡ ಪ್ರಮಾಣದಂತ ಸಾಧನೆ, ಸಕ್ಸಸ್ ಅನ್ನುವಂಥದ್ದು ಸಿಕ್ಬರುತ್ತೆ. ಅಲ್ಲಿಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕನ್ಯಾ ರಾಶಿಯವರು. ನಂಬರ್ 1, ಟಾಪ್ ನಂಬರ್ 1. ಅದಾದ್ಮೇಲೆ ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ ಗುರು. ಭಾಗ್ಯಸ್ಥಾನ ಅಂತಂದ್ರೆ ಈಗ ನಮ್ಗೆ ಯಾರೋ ಕೊಡ್ತಾರಲ್ಲ ಆ ಭಾಗ್ಯಗಳಲ್ಲ. ಭಾಗ್ಯಗಳು ಅಂದ್ರೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಆರೋಗ್ಯ ಭಾಗ್ಯ, ಈ ತರದ ಭಾಗ್ಯಗಳೇನಿದೆಯೋ ಆ ಭಾಗ್ಯಗಳಿಗೆಲ್ಲ ಸ್ಥಾನ ಯಾವ್ದಂದ್ರೆ 9ನೇ ಮನೆ. ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ಸೈಟ್ ತಗೊಳ್ಳೋದೇನೋ, ಮನೆ ಕಟ್ಟೋದೇನೋ, ಅಥವಾ ಭೂಮಿ ಬರುವಂತದ್ದೇನೋ ಭಾಗ್ಯಗಳೆಲ್ಲ ಉತ್ಪತ್ತಿ ಆಗುತ್ತೆ. ಯಾವಾಗ ಭಾಗ್ಯ ಉತ್ಪತ್ತಿ ಆಗುತ್ತೋ ಅವಾಗ ಹಣ ಸಂಪಾದನೆ ಆಗುತ್ತೆ. ಭಾಗ್ಯೋದಯ ಕಾಲದಲ್ಲಿ ಸಾಲ ಮಾಡ್ತೀರಾ, ಒಂದು ಲೋನ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ತರ ಸಂಬಂಧಪಟ್ಟಂತ ಒಳ್ಳೆ ಸಾಲಗಳನ್ನ ಮಾಡ್ತೀರಾ ವೃಶ್ಚಿಕ ರಾಶಿಯವರು. ಹಾಗಾಗಿ ವೃಶ್ಚಿಕ ರಾಶಿಯವರು ಟಾಪ್ 2 ಬಂದ್ಬಿಡ್ತೀರಾ.
ತುಂಬಾ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ, ಸಖತ್ತಾಗಿದೆ, ಏನ್ ತೊಂದರೆ ಏನಿಲ್ಲ. ಇನ್ನು ಅದಾದ್ಮೇಲೆ ಮಕರ ರಾಶಿ. ಮಕರ ರಾಶಿಯವರಿಗೆ ಸಮಸಪ್ತಮ, 7ನೇ ಮನೆ, ಸಪ್ತಮ ಸ್ಥಾನ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗುತ್ತೆ, ಲೈಫ್ ಪಾರ್ಟ್ನರ್ ಆಗುತ್ತೆ, ಬಿಸ್ನೆಸ್ ಪಾರ್ಟ್ನರ್ ಆಗುತ್ತೆ. ಯಾವ ಮಕರ ರಾಶಿಯವರಿಗೆ ಮದುವೆನೇ ಆಗ್ತಾ ಇಲ್ಲ, ಪೂಜೆಗಳ ವಿಳಂಬ ಆಗ್ತಾ ಇದೆ, ಶುಭ ಕಾರ್ಯಗಳ ವಿಳಂಬ ಆಗ್ತಾ ಇದೆ ಅಂತವ್ರಿಗೆಲ್ಲ ಪಟ್ ಅಂತ ಆಗ್ಬಿಡುತ್ತೆ ಜೂನ್ 2ನೇ ತಾರೀಕು ನಂತರ. ಮಕರ ರಾಶಿಯವರಿಗೆ ಅದ್ಭುತವಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಏನ್ ತೊಂದರೆ ಏನಿಲ್ಲ. ಮಕರ ರಾಶಿಗೆ ಸಾಧನೆ ಜಾಸ್ತಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂಡ್ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತೀರಾ. ಡೆಬ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಅಂದ್ರೆ ಸಾಲ ಬಾಧೆಗಳು, ಋಣ ಬಾಧೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದಂತಕ್ಕೆ ಪಾಸಿಟಿವ್, ಒಂದಂತಕ್ಕೆ ಸಂಪಾದನೆ, ಇನ್ನೊಂದಂತಕ್ಕೆ ಸಕ್ಸಸ್, ಇವೆಲ್ಲವೂ ಸಿಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಮಕರ ರಾಶಿಯವರು ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅದ್ಭುತವಾದಂಥ ಯೋಗ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ, ಯಾವುದು ಪರಿಹಾರಗಳಿಲ್ಲ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಪಂಚಮ ಸ್ಥಾನ ಕಳೆದ 2-3 ವರ್ಷಗಳಿಂದ ಕೆಟ್ಟದಾಗಿದ್ದಂತಹ ಸಂದರ್ಭ ಮೀನರಾಶಿಯವರಿಗೆ. ಸಾಡೆ ಸಾತಿ ಜೊತೆಗೆ ಗುರುನು ಕೂಡ ತುಂಬಾ ಎಫೆಕ್ಟ್ ಮಾಡ್ತಾ ಇತ್ತು. ಅಂಥ ಮೀನರಾಶಿಯವರಿಗೆ ಈಗ ಗುರು ಬಂದು ಅದ್ಭುತವಾದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದು ಪೂರ್ವ ಪುಣ್ಯ ಸ್ಥಾನ, ಪಂಚಮ ಸ್ಥಾನ. ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂದಾಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸ್ಥಾನ ಆಗುತ್ತೆ. ಸಂತಾನಾಪೇಕ್ಷಿತ ದಂಪತಿಗಳ ಶುಭ ಫಲ, ಹಿರಿಯರ ಆಸ್ತಿ ಬಂದು ಸೇರುವಂಥದ್ದು, ನೀವು ಆಸ್ತಿ ಮಾಡುವಂಥದ್ದು, ನಿಮ್ಮ ಹಿಂದಿನ ಜನ್ಮದ ಒಂದು ಶುಭ ಕಾರ್ಯಗಳು ಏನ್ ಮಾಡಿರ್ತೀರೋ, ಹಿಂದಿನ ಜೀವನದಲ್ಲಿ ಏನ್ ಪುಣ್ಯ ಮಾಡಿರ್ತೀರೋ ಅದೆಲ್ಲ ಅನುಭವಿಸುವಂಥದ್ದು, ನಿಮ್ಮ ತಂದೆ ತಾಯಿ, ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿ ಇವರೆಲ್ಲ ಏನೇನು ಪುಣ್ಯಗಳು ಮಾಡಿದಿರೋ ಅದೆಲ್ಲ ಅನುಭವಿಸುವಂತ ಕಾಲ, ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ದರ್ಶನ ಮಾಡುವಂತ ಕಾಲ. ಜೊತೆಗೆ ಅದ್ಭುತ ಅನ್ನುವಂಥ ವಿಚಾರ ಏನಪ್ಪಾ ಅಂದ್ರೆ ಮೀನ ರಾಶಿಯವರಿಗೆ 3 ವರ್ಷದಿಂದ ಇದ್ದಂತ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಅನ್ನೋದು ಉತ್ಪತ್ತಿ ಆಗ್ಬಿಡುತ್ತೆ. ಹಾಗಾಗಿ ಮೀನ ರಾಶಿಯವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಕನ್ಯಾ ರಾಶಿ ಅನ್ನೋದು ಟಾಪ್ 1 ಅಲ್ಲಿ ಇದ್ರೆ, ವೃಶ್ಚಿಕ ರಾಶಿ ಅನ್ನೋದು ಟಾಪ್ 2 ಅಲ್ಲಿ ಇರುತ್ತೆ. ಇನ್ನು ಟಾಪ್ 3 ಅಲ್ಲಿ ಮೀನ ರಾಶಿ ಇದ್ರೆ, ಟಾಪ್ 4 ಅಲ್ಲಿ ಮಕರ ರಾಶಿ ಇರುತ್ತೆ. ಟಾಪ್ 5 ಅಲ್ಲಿ ವಿಶೇಷವಾಗಿ ಮಿಥುನ ರಾಶಿ ಇದ್ದು, 6ನೇ ಸ್ಥಾನಕ್ಕೆ ಕರ್ಕ ರಾಶಿಯವರು ತೃಪ್ತಿ ಪಟ್ಕೊಳ್ಬೇಕು. ಒಟ್ಟಾರೆ ಈ 6 ರಾಶಿಯವರಿಗೆ ಈ ಒಂದು ಗುರುಬಲ ಅನ್ನುವಂಥದ್ದು 2ನೇ ತಾರೀಕು ಜೂನ್ ತಿಂಗಳು 2026ರಿಂದ 15 ಜೂನ್ 2027 ತನಕ 379 ದಿನಗಳ ಕಾಲ ಅದ್ಭುತವಾದ ಸಮಯ. ಉಪಯೋಗಿಸ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಯತ್ನ ಇಲ್ಲ ಅಂದ್ರೆ ಯಾವುದೂ ಫಲ ಸಿಗಲ್ಲ. ಉಪಯೋಗಿಸ್ಕೊಳ್ಳಿ, ಖಂಡಿತ ಚೆನ್ನಾಗಿರ್ತೀರಾ. ಮನೆ, ಭೂಮಿ, ಗೃಹ ಪ್ರವೇಶ, ವಿವಾಹ, ಸಂತಾನ, ಹಣ ಗಳಿಸುವಂಥದ್ದು, ಶುಭ ಕಾರ್ಯಗಳು, ದೇವಾಲಯ ದರ್ಶನ, ದಾನ, ಕ್ಷೇತ್ರ ದರ್ಶನಕ್ಕೆ ಆಯೋಜನೆ ಮಾಡುವಂಥದ್ದು, ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳುವಂಥದ್ದು, ಫ್ಯೂಚರ್ ಬೇಕಾದ್ರೆ ಪ್ಲಾನ್ ಮಾಡ್ಕೊಳ್ಳುವಂಥದ್ದು, ರೆಂಟಲ್ ಇನ್ಕಮ್ ಬರೋ ಥರ ಮಾಡ್ಕೊಳ್ಳುವಂಥದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗ್ಬೋದು, ಉದ್ಯೋಗ ಆಗ್ಬೋದು. ಈಚ್ ಅಂಡ್ ಎವ್ರಿ ಸಿಚುವೇಶನ್ ಆಫ್ ಲೈಫಲ್ಲಿ ಏನೇನಿದೆಯೋ ಎಲ್ಲ ಪ್ರತಿಯೊಂದು ಪರ್ಟಿಕ್ಯುಲರ್ ಪಾಯಿಂಟ್ ನಿಮಗೆ ಪಾಸಿಟಿವ್ ಆಗುತ್ತೆ ಹೊರತು ನೆಗೆಟಿವ್ ಇಲ್ಲ. ಆಯಾ ಸ್ಥಾನಗಳ ಮೇಲೆ ಡಿಪೆಂಡ್ ಆಗಿ ಚೆನ್ನಾಗಿರ್ತೀರ, ಏನು ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಎಷ್ಟು ದೊಡ್ಡ ಅಭಿವೃದ್ಧಿ ಇದೆಯಾ, ಚಿಕ್ಕ ಅಭಿವೃದ್ಧಿ ಅಂತ ಬೇಕಾದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಗುರುವಿನ ಸ್ಥಾನ ಇನ್ನೂ ಎಲ್ಲಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಆ ಒಂದು ಗುರುವಿನ ಬಲ ನೋಡ್ಕೊಂಡು ಇನ್ನೆಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಇಂಪ್ರೂವ್ ಆಗ್ಬೋದು. ಈ ಸಮಯ ಯಾವ ತರ ನಿಮ್ಗೆ ಬ್ಯಾಲೆನ್ಸ್ಡ್ ಆಗುತ್ತೆ, ಯಾವ ತರ ಸಪೋರ್ಟ್ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊಂಡು ಬೇಕಾದ್ರೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡಿ. ಏನಾದ್ರೂ ಪರಿಹಾರ ಇದ್ರೆ ಮಾಡ್ಕೊಳ್ಳಿ, ಪರಿಹಾರ ಇಲ್ಲ ಅಂದ್ರೆ ಅದೇನಾದ್ರು ಪಾಸಿಟಿವ್ನ ಅನುಭವಿಸಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋದಕ್ಕೆ ನಿಮಗೆ ಸಪೋರ್ಟ್ ಗುರು ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ 6 ರಾಶಿಯವರಿಗೆ ಎಷ್ಟು ಅದ್ಭುತವಾದಂತ ಕಾಲ. ಜೂನ್ 2ನೇ ತಾರೀಕು 2026ರಿಂದ ಎಂಜಾಯ್ ಮಾಡಿ. ರಾಜಯೋಗ ಇದೆ, ಭಗವಂತ ಒಳ್ಳೇದ್ ಮಾಡಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.